ಒಡೆದು ಇದು ಚೂರು ಮಾಡ್ತಾ ಇದ್ದಾಗ ನಾವು ವಾಪಸ್ ನಾವು ಈಗಾಗಲೇ FIR ದಾಖಲೆ ಮಾಡ್ಕೊಂಡಿದ್ವಿ. ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಮಕ್ಕಳ ಜೊತೆ ಚೆಲ್ಲಾಟ ಆಡಬೇಕಾಗ್ತದೆ. 5 ಮಾರ್ಕ್ಸ್ ಫಸ್ಟ್ ಹೋಗಿರ್ತದೆ, ಆಮೇಲೆ ಎಕ್ಸಾಮಿನೇಷನ್ ಸರ್. ಯಾವ ಕಾಲೇಜು ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅಂತ ನಮ್ಗೆ ಇದುವರೆಗೂ ಯಾರು ದೂರನೇ ಕೊಟ್ಟಿಲ್ಲ. ನೀವು ಸ್ಪೆಸಿಫಿಕ್ ಆದ ಕಾಲೇಜ್ ಯಾವ ಕಾಲೇಜ್ ಹೇಳಿ, ಯಾವ ಕಾಲೇಜಲ್ಲಿ ಕೊಟ್ಟಿಲ್ಲ ಹೇಳಿದ್ರೆ ಯಾವ ಕಾಲೇಜು ಯಾವ ಕಾಲೇಜಿನವರು IMS ಕಳಿಸಿಲ್ಲ ಇನ್ನು ಅಂತ. ಈಗ ನೀವು ಹೇಳಿದ್ರಲ್ಲ IMS ಎಂಟ್ರಿ ಮಾಡೋದಿದೆ ಅಂತ, ಎಲ್ಲರದ್ದು ಬಂದಿದೆ. ಇದೆಯಾ ಇಲ್ಲ 0 or 1 ಹೇಳ್ಬಿಡಿ. ಅಲ್ಲ, ಈಗ ಇವರು ಹೇಳ್ತಾ ಇರೋದಕ್ಕೆ ಅದೇ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ ಸರ್. ಈಗ ಎಲ್ಲರೂ ಕೊಟ್ಟಿದ್ದಾರೆ. ಈಗ ಆಗಿದ್ಯಾ ಸರ್? ಈಗ ಇಂಟರ್ನಲ್ ಅಸೆಸ್ಮೆಂಟ್ ಅಷ್ಟು ಬಂದಿದ್ಯಾ ಸರ್? ಇಂಟರ್ನಲ್ ಅಸೆಸ್ಮೆಂಟ್ ಬಂದಿದೆ. ಅದು USMS ಫೀಡ್ಬ್ಯಾಕ್ ಆದ್ರೆ ಅದು ತಪ್ಪಾಗಿದ್ದಾಗ ಅಂಥ ರಿಸಲ್ಟ್ಗಳು ಆಗುತ್ತೆ. ಅದನ್ನ ನಾನು ವೆರಿಫೈ ಮಾಡ್ತೀನಿ. ಈ ಪ್ರೊಟೆಸ್ಟ್ ಮಾಡಿದ್ರು ಡಿಮ್ಯಾಂಡ್ ಏನಾಗಿತ್ತು? ರಿಸಲ್ಟ್ ಸರಿ ಕೊಡ್ತಿಲ್ಲ, ಮಾಸ್ ಕಾರ್ಡ್ ಇಲ್ಲ, ಮಾಸ್ ಕಾರ್ಡ್ ವಿಷಯ ಅಲ್ಲ ಹೇಳ್ಬಿಡ್ತಾರೆ. ಅಲ್ಲ ಸುಳ್ಳು ಅದು ಮಾಹಿತಿ ವಿದ್ಯಾರ್ಥಿಗಳಿಗೆ ಅಲ್ಲ ಇದೆ. ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಸರ್ಕಾರದಿಂದ ಕಳೆದ 2 ವರ್ಷದಿಂದನೇ ಯಾರಿಗೂ ಮಾಸ್ ಕಾರ್ಡ್ ವಿತರಿಸಬಾರ್ದು ಅನ್ನೋದು ಆದೇಶ ಆಗಿದೆ. ಏನಕ್ಕೆ ಅಂದರೆ, ತಮ್ಮೆಲ್ಲರಿಗೂ ಇಲ್ಲಿ ಡಿಗ್ರಿ ಓದ್ತಿರೋ ಮಕ್ಕಳಿರ್ಬೋದು, ಸರ್ಕಾರದವರು ಕೇಂದ್ರ ಸರ್ಕಾರದ ಜೊತೆ ಒಡಂಬಡಿಕೆಯಲ್ಲಿ UGC ಗೈಡ್ಲೈನ್ಸ್ ಪ್ರಕಾರ ನ್ಯಾಷನಲ್ ಅಕಾಡೆಮಿ ಡೆಪಾಸಿಟ್ರಿ ಅಂತ ಒಂದು ಮಾಡಿದ್ದಾರೆ. ಅದು ನಾನು ಇಂಜಿನಿಯರಿಂಗ್ ಪಾಸ್ ಆದಾಗೆ ಆಗೋಗಿತ್ತು. ಅದು ಆ ಸಮಯದಿಂದನೂ ಕೂಡ ಸರ್ಕಾರದ ನಿರಂತರವಾಗಿ ಫೇಕ್ ಮಾಸ್ ಕಾರ್ಡ್ಸ್, ಫೇಕ್ ಡಿಗ್ರೀಸ್, ಫೇಕ್ PhD ಹೇಳ್ತಾ ಇದ್ದೀನಿ, ಅದನ್ನೂ ತಡೆ ಹಿಡಿದಕ್ಕೋಸ್ಕರ ನ್ಯಾಷನಲ್ ಅಕಾಡೆಮಿ ಡೆಪಾಸಿಟ್ರಿ ಮಾಡಿದ್ರು. ಡಿಜಿ ಲಾಕರ್ ಮಾಡಿದ್ದಾರೆ. ಆಧಾರ್ ಕಾರ್ಡ್ ಜೊತೆ ಅವರ ಮಾಸ್ ಕಾರ್ಡ್ ಲಿಂಕ್ ಆಗುತ್ತೆ. ಅವರೇ ಡೌನ್ಲೋಡ್ ಮಾಡಬೇಕೆ ಹೊರತು ನಾವು ಮಾಸ್ ಕಾರ್ಡ್ ಕೊಡೋಕ್ಕೆ ಬರೋದಿಲ್ಲ. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯೂನಿವರ್ಸಿಟಿನವರು ಮಾಸ್ ಕಾರ್ಡ್ ಕೊಡೋದಕ್ಕೆ ಬರೋದಿಲ್ಲ. ಮಾಸ್ ಕಾರ್ಡ್ ಅವರೇ ಹೇಗೆ ನಾವು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ತೀವಿ, ಆಮೇಲೆ ನಮ್ಮ ಬೇರೆ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡ್ತೀವಿ, ಅದೇ ರೀತಿ ಡಿಜಿ ಲಾಕರಲ್ಲಿ ಅವ್ರದ್ದೊಂದು ಪಾಸ್ವರ್ಡ್ ಇರುತ್ತೆ, ಅವ್ರದ್ದೇ ಲಾಗಿನ್ ಇರುತ್ತೆ, ಅದರಲ್ಲೇ ಡೌನ್ಲೋಡ್ ಮಾಡಬೇಕು. ನಾವು ಮಾಸ್ ಕಾರ್ಡ್ ಕೊಡೋದಿಲ್ಲ. ಅದು ದ್ವಂದ್ವ ಮಕ್ಕಳಲ್ಲಿದೆ. ಅವ್ರೇನು ಅಂದ್ಕೊಂಡಿದ್ದಾರೆ, ನಮಗೆ ಮಾಸ್ ಕಾರ್ಡ್ ಕೊಡ್ತಾ ಇಲ್ಲ, ನಮಗೆ ಮಾಸ್ ಕಾರ್ಡ್ ಕೊಡ್ತಾ ಇಲ್ಲ ಅಂತ. ಅದಾಗಲೇ 3 ವರ್ಷದಿಂದನೇ ಸರ್ಕಾರದಿಂದ ಆದೇಶ ಆಗ್ಬಿಟ್ಟಿದೆ ಮಾಸ್ ಕಾರ್ಡ್ ಕೊಡ್ಬಾರ್ದು. ಅಲ್ಲ, ಅವ್ರು ಎಲ್ಲ ಸಾಹೇಬ್ರಿಗೆ ಹೇಳಿದ್ರು ಏನಂತ, ಒಂದು ನಿಮಿಷ, ಸಾಹೇಬ್ರು ಹೇಳಿದ್ರು ಮಾಸ್ ಕಾರ್ಡ್ ಕೊಡೋಕೆ ಬರೋದಿಲ್ಲ ಅನ್ನೋದನ್ನ ಹೇಳಿದ್ರು. ಕೆಲವ್ರಿಗೆ ಏನು ದ್ವಂದ್ವ ಅಂದರೆ, ನಮ್ಗೆ ಯಾಕೆ ಮಾಸ್ ಕಾರ್ಡ್ ಕೊಟ್ಟು ಏನಾಗುತ್ತೆ, ಅದೊಂಥರ ಎಮೋಷ್ನಲ್ ಅಟ್ಯಾಚ್ಮೆಂಟು. ನನ್ನ ಕೈಯಲ್ಲಿ ಒಂದು ಮಾಸ್ ಕಾರ್ಡ್ ಇರುತ್ತೆ. ಈಗ ನಾನು ಡಿಗ್ರಿ ಓದಿದ್ದೀನಿ, ನಾನು ಯೂನಿವರ್ಸಿಟಿಯಿಂದ ಒಂದು ಮಾಸ್ ಕಾರ್ಡ್ ಕೊಟ್ಟಿದ್ದಾರೆ. ಅದು ಅವ್ರು ಅಂದ್ಕೊಂಡ್ರು ನಮಗೆ ಮಾಸ್ ಕಾರ್ಡ್ ಬರ್ತಿಲ್ಲ ಅಂತ. ಬಟ್ ನಾವು ಏನು ಮಾಡ್ಬೋದು, ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಅವ್ರು ಮಾಸ್ ಕಾರ್ಡ್ ಏನು ಡೌನ್ಲೋಡ್ ಮಾಡ್ಕೊಂಡು ತರ್ತಾರೆ, ಅದು ನಮ್ಮ ಪ್ರಿನ್ಸಿಪಲ್ ಲಾಗಿನಲ್ಲಿರೋಂಥ ಮಾರ್ಕ್ಸ್ಗೂ ಅದನ್ನು ಹೊಂದಾಣಿಕೆ ಆಯಿತು ಅಂದರೆ ಜೆನ್ಯೂನಿಟಿ ಅಂದರೆ ಅಟೆಸ್ಟ್ ಮಾಡಿ ಕೊಡ್ಬೋದು. ಅದು ಬಿಟ್ಟರೆ ಫಿಸಿಕಲ್ ಮಾಸ್ ಕಾರ್ಡ್ನ ಕೊಡಬೇಡಿ ಅಂತಲೇ ಸರ್ಕಾರದಿಂದ ಆದೇಶ ಆಗಿದೆ. ಇನ್ಫ್ಯಾಕ್ಟ್ ನಾವು ಕೊಡೋಕ್ಕೆ ಹೊರಟಾಗೂ ಕೂಡ ಸರ್ಕಾರದಿಂದ ಸೆಕ್ರೆಟರಿ ಅವ್ರು ಫೋನ್ ಮಾಡಿ ಇದನ್ನು ನೀವು ಮಾಡಬೇಡಿ ಅಂತೇಳಿ ಮೌಖಿಕವಾಗಿ ಕೂಡ ತಿಳಿಸಿದ್ದಾರೆ. ಆಡಿಯೋ ವಿಡಿಯೋ ಮೂಲಕ ಏನು ಯಾವುದು ಬೀದಿಗೆ ಬಂದಿರೋದು ಹೇಳಿ. ಹಿಂದಿನ ಭ್ರಷ್ಟಾಚಾರ ಕುರಿತ ತಾವು ಏನನ್ನ ಸ್ಪೆಸಿಫಿಕ್ ಆಗಿ ಹೇಳಿದಿರಿ, ಯಾವ ಆಡಿಯೋ ಯಾವ ವಿಡಿಯೋ ಅಂತ ತಾವು ಹೇಳಿ, ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಯಾವುದು ಅಂತ ಹೇಳಿ. ಅಲ್ಲ, ಅದರ ವಿಷಯ ಹೇಳಿ, ಯಾವುದು. ಅಲ್ಲಲ್ಲ, ಇಲ್ಲಿ ಅದು ಬಹಿರಂಗವಾಗಿ ಹೇಳಂಗಿದ್ರೆ ಅವರು ನಿಮಗೆ ಕಳಿಸ್ಕೊಡ್ತಾರೆ ಸರ್. ಇಫ್ ದೇರ್ ಇಸ್ ಎನಿಥಿಂಗ್ ಯು ಕ್ಯಾನ್ ಗೆಟ್ ಇಟ್ ಎನ್ಕ್ವೈರ್ಡ್ ಸರ್. ನನ್ನ ಕೈ ಬಿಟ್ಟಿದ್ದಲ್ಲ. FIR ವಾಪಸ್ ನಾವು ಈಗಾಗಲೇ FIR ದಾಖಲೆ ಮಾಡ್ಕೊಂಡಿದ್ವಿ. ಯಾಕಂತಂದ್ರೆ ಆವತ್ತಿನ ದಿನ ನಾನು ಅದೃಷ್ಟಕ್ಕೆ ಅಲ್ಲಿ ಇರಲಿಲ್ಲ. ಒಂದು ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಅವರೊಂದು ಮಾರಾಟದ ಮೇಳ ನೋಡಿ, ಮಕ್ಕಳಿಗೆ ಮಾರಾಟ ಹೇಗೆ ಮಾಡಬೇಕು, ಅದನ್ನು ಹೇಗೆ ಸೇಲ್ ಮಾಡಬೇಕು ಅನ್ನೋ ಒಂದು ಟ್ರೈನಿಂಗಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಒಳ್ಳೆ ಕೆಲಸಗಳು ಆಗತ್ವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ, ಅದನ್ನು ಮರಿಬೇಡಿ. ಹಾಗಿದ್ದಾಗ ಇವರು ಏಕಾಏಕಿ ಒಂದಷ್ಟು ಜನ ಬಂದು, ಅವ್ರು ಯಾರು ಸ್ಟೂಡೆಂಟ್ಸು ಯಾರಲ್ಲ ಅಂತಲೂ ನಮಗೆ ಸರಿಯಾದ ಮಾಹಿತಿ ಇಲ್ಲ, ಗೊಂದಲ ಇದೆ ಅದ್ರ ಬಗ್ಗೆ. ಅವ್ರು ಬಂದು ನುಗ್ಗಿ ಅಲ್ಲೆಲ್ಲ ಇದು ಎಲ್ಲ ಪಾಟು ಇದೆಲ್ಲ ಒಡೆದು ಇದು ಚೂರು ಮಾಡ್ತಾ ಇದ್ದಾಗ ಇದು ಖಂಡಿತ ನಾವು ಪೊಲೀಸು ಅದನ್ನು ಭಾಳ ಗಂಭೀರವಾಗಿ ತಗೊಂಡಿದ್ದಾರೆ. ನೋಡೋಣ ಮುಂದೆ ಅವರು. ಇಲ್ಲ, ಹೋದ ಸರಿ ನಾನು ಇದ್ದೆ, ರಾಜ್ಯಪಾಲರು ಬಂದಾಗ ಆಗಲಿಲ್ಲ. 2 ವರ್ಷದ ಹಿಂದೆ ಆಗಿತ್ತು. ಈ ಸರಿ ಹಾಗಾಗೋದಿಲ್ಲ. ಪೊಲೀಸ್ ಬಂದೋಬಸ್ತು ಸರಿಯಾಗೇ ಇರುತ್ತೆ. ಆಮೇಲೆ ಅವರ ಅಹವಾಲುಗಳನ್ನ ಸ್ವೀಕರಿಸೋಕ್ಕೆ ಒಂದು ಬೇರೆ ಪ್ಲಾಟ್ಫಾರ್ಮ್ ಇರುತ್ತೆ. ಕಾನ್ವೊಕೇಶನ್ ಹೊತ್ತಲ್ಲಿ ಅದು ಹಾಕ್ಬಿಡ್ದು, ಅದು ಆಗೋದಿಲ್ಲ. ಡಬಲ್ ದಿ ಡ್ಯೂರೇಷನ್ ಎಕ್ಸಾಮಿನೇಷನ್ ಅವಕಾಶ ಕೊಡ್ತೀರಾ ಸರ್?
ಕೊಟ್ಟಿದ್ದೆ ಡಿಸಿಷನ್ ಬಹಳಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ, ಯೂನಿವರ್ಸಿಟಿ ಅಪ್ಲೈಸ್ ಮಾಡ್ತಾ ಇಲ್ಲ ಅದಕ್ಕೆ. ಇಲ್ಲ ಈಗ ಅಕಾಡೆಮಿಕ್ ಕೌನ್ಸಿಲ್ ಮತ್ತು ಸಿಂಡಿಕೇಟ್ ತೀರ್ಮಾನ ಆಗಿ ಈಗ ಟೈಮ್ ಟೇಬಲನ್ನು ಅನೌನ್ಸ್ ಮಾಡ್ತಾ ಇದ್ವಿ. ಡಬಲ್ ದಿ ಡ್ಯೂರೇಷನ್. ಡಬಲ್